ದಾಂಡೇಲಿಯ ವನ್ಯಜೀವಿ ಇಲಾಖೆಯ ಕಾರ್ಯಾಲಯದಲ್ಲಿ ಲೇಟ್ ಲತೀಫ್ ಬಿರುದಿನ ಸಿ.ಕೆ. ಸಾರಥರಾಮ್ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ದಾಂಡೇಲಿ ನಗರದಲ್ಲಿರುವ ಕಾರ್ಯಾಲಯದಲ್ಲಿ ಅಧೀಕ್ಷಕರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ಸಿ.ಕೆ. ಸಾರಥರಾಮ್ ಅವರು ಲೇಟ್ ಲತೀಫ್ ಎಂಬ ಬಿರುದಿಗೆ ಪಾತ್ರರಾಗಿದ್ದಾರೆ. 2016-17ರಲ್ಲಿ ವನ್ಯಜೀವಿ ಇಲಾಖೆಯ ಕಚೇರಿ ಅಧೀಕ್ಷಕರಾಗಿ ನಿಯೋಜಿತಗೊಂಡ ಸಿ.ಕೆ. ಸಾರಥರಾಮ್ ಅವರು ಎಂದಿನಂತೆ ಬೆಳಿಗ್ಗೆ 11 ಗಂಟೆಗೆ ಕಚೇರಿಗೆ ಬರುವುದನ್ನು ರೂಢಿ ಮಾಡಿಕೊಂಡಿದ್ದಾರೆ. ಕಚೇರಿಗೆ ಬಂದವರು ಸ್ವಲ್ಪ ಹೊತ್ತು ಇದ್ದು ಆನಂತರ ನಾಪತ್ತೆಯಾಗಿ ಬಿಡುತ್ತಾರೆ. ಇಂದು ಮಂಗಳವಾರವೂ ಬೆಳಿಗ್ಗೆ 11:30 ಗಂಟೆಗೆ ಬಂದ ಲೇಟ್ ಲತೀಫ್ ಖ್ಯಾತಿಯ ಸಿ.ಕೆ. ಸಾರಥರಾಮ್ ಅವರು ಸ್ವಲ್ಪ ಹೊತ್ತು ಇದ್ದು ಆನಂತರ ನಾಪತ್ತೆಯಾಗಿದ್ದಾರೆ. ಸರಕಾರಿ ಕೆಲಸ ದೇವರ ಕೆಲಸ ಎಂದು ಬಗೆದು ಕೆಲಸ ಮಾಡಬೇಕಾದ ಲೇಟ್ ಲತೀಫ್ ಖ್ಯಾತಿಯ ಸಿ.ಕೆ. ಸಾರಥರಾಮ್ ಅವರು ಪ್ರತಿದಿನ ಧಾರವಾಡಕ್ಕೆ ಹೋಗಿ ಬಂದು ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇದೆ. ಆ ಕಾರಣಕ್ಕಾಗಿ ತಡವಾಗಿ ಬಂದು ಎಲ್ಲರಿಗಿಂತ ಮುಂಚೆ ಹೋಗುವ ಪದ್ಧತಿಯನ್ನು ರೂಢಿ ಮಾಡಿಕೊಂಡಿದ್ದಾರೆ. ಕಾಳಿ ಹುಲಿ ಸಂರಕ್ಷಿತ ಪ್ರದೇಶವನ್ನು ನೋಡಿಕೊಳ್ಳಬೇಕಾದ ಗುರುತರ ಜವಾಬ್ದಾರಿಯನ್ನು ಹೊತ್ತಿರುವ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕರಿಗೆ ತನ್ನದೇ ಕಾರ್ಯಾಲಯದಲ್ಲಿರುವ ಅಧೀಕ್ಷಕರಿಗೆ ಮೂಗುದಾರ ಹಾಕಲು ಸಾಧ್ಯವಾಗದೇ ಇರುವುದು ಹಲವು ಪ್ರಶ್ನೆಗಳಿಗೆ ಕಾರಣವಾಗಿದೆ.